ಓಂ ಶಾಂತಿ. ತಮ್ಮ ಇವತ್ತು ಬಾಬಾ ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ತಮ್ಮ ನಿಜವಾದ ಸಂಸ್ಕಾರಗಳನ್ನು ಧಾರಣೆ ಮಾಡುವಂತಹ ಎವರ್ ರೆಡಿಯಾಗಿರಿ ಅಂತ ಬಾಬಾವರು ತಿಳಿಸ್ತಿದ್ದಾರೆ. ತಮ್ಮ ಇದ್ರ ಮೇಲೆ ಬಾಬಾ ತಿಳಿಸಿದ್ದಾರೆ ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕಲ್ವಾ. ಸರಿ, ಎಂದಿನಂತೆ ಮುರುಳಿಯನ್ನು ಪ್ರಾರಂಭ ಮಾಡೋ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ತಮ್ಮ ಶ್ರೇಷ್ಠ ಭಾಗ್ಯವನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಸದಾ ಈ ಅಪರಿಮಿತ ಗೀತೆಯನ್ನ ಮನದಲ್ಲಿ ಹಾಡ್ತಾ ಇರಿ. ವಾಹ ಭಾಗ್ಯವಿದಾತ ತಂದೆ ಮತ್ತು ವಾಹ ನಾನು ಶ್ರೇಷ್ಠ ಆತ್ಮನ ಭಾಗ್ಯ. ಈ ಭಾಗ್ಯದ ಗೀತೆಯನ್ನು ಸದಾ ತಾನಾಗಿಯೇ ಹಾಡುತ್ತಾ ಇರುತ್ತೀರೇ. ತಂದೆ ಮಕ್ಕಳನ್ನ ನೋಡಿ ನೋಡಿ ಸದಾ ಹರ್ಷಿತರಾಗ್ತಾರೆ, ಮಕ್ಕಳು ಸಹ ಹರ್ಷಿತರಾಗ್ತಾರೆ. ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ತಮ್ಮ ಭಾಗ್ಯವನ್ನ ಇಮರ್ಜ್ ಮಾಡುವ ಬದಲಾಗಿ ಮರ್ಜ್ ಮಾಡಿಬಿಡ್ತಾರೆ. ಯಾವಾಗ ತಂದೆ ನೋಡ್ತಾರೆ ಮಕ್ಕಳ ಒಳಗಡೆ ತಮ್ಮ ಸೌಭಾಗ್ಯದ ನಶೆ ನಿಶ್ಚಯ ಮರ್ಜ್ ಆಗಿಬಿಡುತ್ತೆ, ಆಗ ಏನು ಹೇಳ್ತಾರೆ? ಡ್ರಾಮಾ. ಆದರೆ ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ಸದಾ ಭಾಗ್ಯದ ಸ್ಮೃತಿ ಸ್ವರೂಪರನ್ನಾಗಿ ನೋಡಲು ಬಯಸ್ತಾರೆ. ನೀವೆಲ್ಲರೂ ಇದನ್ನೇ ಬಯಸ್ತೀರಿ. ಆದರೆ ಮಧ್ಯದಲ್ಲಿ ಬಂದು ಬಿಡುತ್ತದೆ. ಯಾರನ್ನಾದರೂ ಕೇಳಿರಿ, ಎಲ್ಲ ಮಕ್ಕಳು ಇದೇ ಲಕ್ಷ್ಯವನ್ನು ಇಟ್ಟುಕೊಂಡು ನಡೆಯುತ್ತಿದ್ದಾರೆ. ನಾನು ತಂದೆಯ ಸಮಾನ ಆಗಲೇಬೇಕು. ಲಕ್ಷ್ಯ ಬಹಳ ಚೆನ್ನಾಗಿದೆ. ಯಾವಾಗ ಲಕ್ಷ್ಯ ಶ್ರೇಷ್ಠವಾಗಿದೆ, ಬಹಳ ಒಳ್ಳೆಯದಾಗಿದೆ, ಆದರೂ ಕೆಲವೊಮ್ಮೆ ಇಮರ್ಜ್ ರೂಪದಲ್ಲಿ, ಕೆಲವೊಮ್ಮೆ ಮರ್ಜ್ ರೂಪದಲ್ಲಿ. ಏಕೆ? ಕಾರಣ ಏನು? ಬಾಪ್ ದಾದಾರವರೊಂದಿಗೆ ಇಷ್ಟೊಂದು ಒಳ್ಳೊಳ್ಳೆಯ ಭರವಸೆಯನ್ನು ಕೊಡ್ತೀರಿ, ಆತ್ಮಿಕ ವಾರ್ತಾಲಾಪವನ್ನು ಮಾಡ್ತೀರಿ, ಆದರೂ ಸಹ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಅಂತರ ಏಕೆ ಅಂತ ಬಾಬಾ ಕೇಳ್ತಿದ್ದಾರಣ್ಣ. ಅಣ್ಣ, ಬಾಬಾ ಅವರು ಪರಿಣಾಮದಲ್ಲಿ ನೋಡಿದ್ರು. ಕಾರಣ ಏನೆಂದು ಗೊತ್ತಾ? ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ, ಹೊಸ ಮಾತೇನಲ್ಲ. ಆದರೆ ಬಾಬ್ದಾದರು ಮತ್ತೆ ಹೇಳ್ತಾ ಇದ್ದಾರೆ. ಬಾಬಾವರು ಇವತ್ತು 3 ಮಾತನ್ನು ನೋಡಿದ್ರು. ಒಂದಾಗಿದೆ ಯೋಚಿಸುವುದು, ಸಂಕಲ್ಪ ಮಾಡುವುದು, ಎರಡನೆಯದು ಮಾತನಾಡುವುದು, ವರ್ಣನೆ ಮಾಡುವುದು, ಮತ್ತು ಮೂರನೆಯದು ಕರ್ಮದಲ್ಲಿ ಪ್ರತ್ಯಕ್ಷ ಅನುಭವದಲ್ಲಿ ಮತ್ತು ನಡತೆಯಲ್ಲಿ ತರುವುದು. ಕರ್ಮದಲ್ಲಿ ತರುವುದು 3ರ ಸಮಾನ ಬ್ಯಾಲೆನ್ಸ್ ಕಡಿಮೆ ಇದೆ. ಯಾವಾಗ ಬ್ಯಾಲೆನ್ಸ್ವಾಗುತ್ತೆ ಆಗ ನಿಶ್ಚಯ ಮತ್ತು ನಶೆ ಇಮರ್ಜ್ ಆಗುತ್ತೆ, ಮತ್ತು ಯಾವಾಗ ಬ್ಯಾಲೆನ್ಸ್ ಕಡಿಮೆ ಇರುತ್ತದೆ ಆಗ ನಿಶ್ಚಯ ಮತ್ತು ನಶೆ ಮರ್ಜ್ ಆಗುತ್ತೆ. ಪರಿಣಾಮದಲ್ಲಿ ನೋಡಲಾಯಿತು, ಯೋಚಿಸುವ ಗತಿ ಬಹಳ ಚೆನ್ನಾಗಿದೆ ಮತ್ತು ತೀವ್ರವಾಗಿದೆ. ಮಾತನಾಡುವುದರಲ್ಲಿ ತೀವ್ರ ಮತ್ತು ನಶೆ ಅದು 75% ಸರಿ ಇದೆ. ಮಾತನಾಡುವುದರಲ್ಲಿ ಅಧಿಕ ಮಕ್ಕಳು ಬುದ್ಧಿವಂತರಾಗಿದ್ದಾರೆ. ಆದರೆ ಪ್ರಾಕ್ಟಿಕಲ್ ನಡತೆಯಲ್ಲಿ ತರುವುದರಲ್ಲಿ ಪೂರ್ಣ ಅಂಕಗಳು ಕಡಿಮೆ ಇದೆ. 2 ಮಾತುಗಳಲ್ಲಿ ಸರಿ ಇದೆ, ಆದರೆ 3ನೇ ಮಾತಿನಲ್ಲಿ ಬಹಳ ಕಡಿಮೆ ಇದೆ. ಕಾರಣ, ಯಾವಾಗ ಸಂಕಲ್ಪವು ಒಳ್ಳೆಯದಾಗಿದೆ, ಮಾತು ಸಹ ಬಹಳ ಸುಂದರ ರೂಪದಲ್ಲಿದೆ, ಆದರೆ ಪ್ರಾಕ್ಟಿಕಲ್ನಲ್ಲಿ ಕಡಿಮೆ ಏಕೆ ಆಗುತ್ತದೆ? ಕಾರಣವೇನು ತಿಳಿದುಕೊಂಡಿದ್ದೀರಾ? ಹೌದು ಅಥವಾ ಇಲ್ಲವೆಂದು ಹೇಳಿ. ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಒಂದು ವೇಳೆ ಯಾರಿಗಾದರೂ ಈ ವಿಷಯದ ಮೇಲೆ ಭಾಷಣ ಮಾಡಿ ಅಥವಾ ಕ್ಲಾಸ್ ಮಾಡಿ ಎಂದಾಗ ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡಿಸುವರು. ಬಾಪ್ ದಾದಾರವರು ಮೊದಲು ಸಹ ತಿಳಿಸಿದ್ದಾರೆ. ಈಗ ರಿವೈಸ್ ಕೋರ್ಸ್ ನಡೆಯುತ್ತಿದೆ. ತಂದೆಯು ಹೇಳುತ್ತಾರೆ, ಕಾರಣ ಒಂದೇ, ಜಾಸ್ತಿ ಅಲ್ಲ, ಒಂದೇ ಕಾರಣ ಮತ್ತು ತಿಳಿಯುತ್ತಾರೆ. ಕಾರಣವನ್ನು ನಿವಾರಣೆ ಮಾಡುವುದು ಕಷ್ಟವೂ ಇಲ್ಲ, ಬಹಳ ಸಹಜವಾಗಿದೆ. ಆದರೆ ಸಹಜವನ್ನು ಕಷ್ಟವನ್ನಾಗಿ ಮಾಡಿಬಿಡುತ್ತಾರೆ. ಕಷ್ಟವಿಲ್ಲ ಮಾಡಿಬಿಡುತ್ತಾರೆ. ಏಕೆ? ನಶೆಯು ಮರ್ಜಾಗಿ ಬಿಡುತ್ತದೆ. ಒಂದೇ ಕಾರಣವಾಗಿದೆ. ಏನೆಲ್ಲ ಧಾರಣೆಯ ಮಾತುಗಳನ್ನು ಕೇಳುತ್ತೀರಿ, ಮಾಡುತ್ತೀರಿ, ಶಕ್ತಿಗಳ ರೂಪದಲ್ಲಿ, ಗುಣಗಳ ರೂಪದಲ್ಲಿ ಧಾರಣೆಯ ಮಾತುಗಳು. ಬಹಳ ಚೆನ್ನಾಗಿ ಮಾತನಾಡುತ್ತೀರಿ. ಇಷ್ಟು ಚೆನ್ನಾಗಿ ಮಾತನಾಡುತ್ತೀರಿ. ಕೇಳುವಂಥವರು ಬಲೆ ಅಜ್ಞಾನಿ ಅಥವಾ ಜ್ಞಾನಿ ಇರಲಿ, ಕೇಳಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಚೆನ್ನಾಗಿ ಚಪ್ಪಾಳೆಯನ್ನು ಹಾಕುತ್ತಾರೆ. ಬಹಳ ಚೆನ್ನಾಗಿದೆ ಎನ್ನುತ್ತಾರೆ. ಆದರೆ ಎಷ್ಟು ಬಾರಿ ಆದರೆ ಎನ್ನುವುದು ಬಂತು? ಈ ಆದರೆ ವಿಘ್ನವನ್ನು ಹಾಕುತ್ತದೆ. ಆದರೆ ಶಬ್ದ ಸಮಾಪ್ತಿ ಮಾಡಿ, ಅರ್ಥಾತ್ ತಂದೆಯ ಸಮಾನ ಸಮೀಪ ಬರುವುದು ಮತ್ತು ತಂದೆಯ ಸಮೀಪ ಬರುವುದು, ಅರ್ಥಾತ್
ಸಮಯವನ್ನು ಸಮೀಪ ತರುವುದು. ಆದರೆ ಇಲ್ಲಿಯವರೆಗೂ ಆದರೆ ಶಬ್ದವನ್ನು ಹೇಳಬೇಕಾಗಿದೆ. ತಂದೆಗೆ ಇಷ್ಟವಾಗುವುದಿಲ್ಲ, ಆದರೆ ಹೇಳಬೇಕಾಗುತ್ತದೆ. ಕಾರಣ ಏನಾಗಿದೆ? ಏನು ಹೇಳುತ್ತೀರಿ? ಧಾರಣೆಯನ್ನು ಮಾಡುತ್ತೀರಿ, ಧಾರಣೆ ರೂಪದಿಂದ ಧಾರಣೆ ಮಾಡುತ್ತೀರಿ ಮತ್ತು ಆ ಧಾರಣೆ ಯಾರದ್ದು ಸ್ವಲ್ಪ ಸಮಯ, ಯಾರಿಗೆ ಜಾಸ್ತಿ ಸಮಯವೂ ನಡೆಸುತ್ತದೆ. ಆದರೆ ಧಾರಣೆ ಪ್ರಾಕ್ಟಿಕಲ್ನಲ್ಲಿ ಸದಾ ಮುಂದುವರಿಯುತ್ತಾ ನಡೆಯಲಿ. ಅದಕ್ಕಾಗಿ ಇದು ಮುಖ್ಯ ಮಾತಾಗಿದೆ. ಹೇಗೆ ದ್ವಾಪರದಿಂದ ಹಿಡಿದು ಅಂತಿಮ ಜನ್ಮದವರೆಗೂ ಏನೆಲ್ಲ ಅವಗುಣಗಳು ಅಥವಾ ಬಲಹೀನತೆಗಳಿವೆ, ಅದರ ಧಾರಣೆ ಸಂಸ್ಕಾರ ರೂಪದಲ್ಲಿ ಆಗಿದೆ ಮತ್ತು ಸಂಸ್ಕಾರವಾಗಿರುವ ಕಾರಣ ಪರಿಶ್ರಮ ಮಾಡಬೇಕಾಗುವುದಿಲ್ಲ. ಬಿಡಲು ಬಯಸುತ್ತೀರಿ, ಇಷ್ಟವಾಗುವುದಿಲ್ಲ. ಆದರೆ ಹೇಳುತ್ತೀರಿ, ಏನು ಮಾಡುವುದು, ನನ್ನ ಸಂಸ್ಕಾರವೇ ಈ ರೀತಿ ಇದೆ. ನೀವು ಬೇಜಾರು ಮಾಡಿಕೊಳ್ಳಬೇಡಿ, ನನ್ನ ಸಂಸ್ಕಾರವೇ ಈ ರೀತಿ ಇದೆ. ಸಂಸ್ಕಾರ ಹೇಗೆ ಆಯಿತು? ಮಾಡಿದ್ದೀರಿ, ಆಗಲೇ ಆಯಿತಲ್ಲವೇ? ಅಂದಾಗ ಯಾವಾಗ ದ್ವಾಪರದಿಂದ ಈ ಸಂಸ್ಕಾರಗಳಾಯಿತೋ, ಯಾವುದರಿಂದ ನೀವು ಸಮಯದಲ್ಲಿ ಬಲವಂತವಾಗಿ ಏನು ಮಾಡುವುದು ಸಂಸ್ಕಾರವಾಗಿದೆ ಎಂದು ಹೇಳುತ್ತೀರಿ. ಬೇಡವೆಂದರೂ ಸಹ ಪ್ರಾಕ್ಟಿಕಲ್ನಲ್ಲಿ ಬಂದು ಬಿಡುತ್ತದೆ. ಯಾರಿಗೆ ಕ್ರೋಧವೂ ಬರುತ್ತದೆ, ಸ್ವಲ್ಪ ಸಮಯದ ನಂತರ ಹೇಳುತ್ತಾರೆ, ನೀವು ಬೇಜಾರು ಮಾಡಿಕೊಳ್ಳಬೇಡಿ, ನನ್ನ ಸಂಸ್ಕಾರವಾಗಿದೆ ಅಂತ. ಅಣ್ಣ, ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಆತ್ಮರ ನಿಜ ಸಂಸ್ಕಾರ ಯಾವುದಾಗಿದೆ? ಕ್ರೋಧವೇ ಅಥವಾ ಸಹನಶೀಲತೆಯೇ ಯಾವುದಾಗಿದೆ ಅಂತ ಬಾಬಾ ಕೇಳ್ತಿದ್ದಾರೆ. ಸಹನ ಶಕ್ತಿ, ಶಾಂತಿಯ ಶಕ್ತಿ ಇದೇ ಆಗಿದೆ ಅಲ್ಲವೇ? ಅವಗುಣಗಳನ್ನು ಸಹಜವಾಗಿ ಸಂಸ್ಕಾರ ಮಾಡಿಕೊಂಡು ಬಿಟ್ಟಿದ್ದೀರಿ. ಎಷ್ಟು ತಮ್ಮದಾಗಿಸಿಕೊಂಡಿದ್ದೀರಿ ಎಂದರೆ ಬೇಡ ಅಂದರೂ ಬರುತ್ತಾ ಇರುತ್ತೆ. ಇದೇ ರೀತಿಯಲ್ಲಿ ಗುಣಗಳನ್ನು ತಮ್ಮದಾಗಿಸಿಕೊಂಡು ಸಂಸ್ಕಾರಗಳನ್ನು ಮಾಡಿಕೊಳ್ಳಿ. ನನ್ನ ನಿಜ ಸಂಸ್ಕಾರ ಯಾವುದಾಗಿದೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಿ. ಅವರಂತೂ ರಾವಣನ ಆಸ್ತಿಯನ್ನು ಸಂಸ್ಕಾರಗಳನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಬೇರೆಯವರ ಮಾಲ್ ಅಂದರೆ ವಸ್ತುವನ್ನು ತಮ್ಮದನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಈಗ ತಂದೆಯ ಖಜಾನೆಯನ್ನು ತಮ್ಮದನ್ನಾಗಿಸಿಕೊಳ್ಳಿ. ರಾವಣನ ವಸ್ತುವನ್ನು ಸಂಭಾಲನೆ ಮಾಡಿಟ್ಟುಕೊಳ್ಳುತ್ತೀರಿ ಮತ್ತು ತಂದೆಯ ವಸ್ತುವನ್ನು ಕಳೆದು ಹಾಕುತ್ತೀರಿ. ಏಕೆ? ರಾವಣನೊಂದಿಗೆ ಪ್ರೀತಿ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರಣ್ಣ. ಅಣ್ಣ, ರಾವಣ ಇಷ್ಟ ಆಗ್ತಾನಾ ಅಥವಾ ತಂದೆ ಇಷ್ಟ ಆಗ್ತಾರಾ ಅಂತ ಬಾಬಾ ಕೇಳ್ತಿದ್ದಾರೆ. ಎಲ್ಲರೂ ತಂದೆ ಇಷ್ಟ ಆಗ್ತಾರೆ ಎಂದು ಹೇಳ್ತಾ ಇದ್ದಾರೆ. ಇದನ್ನು ಮನಸ್ಸಿನಿಂದ ಹೇಳ್ತೀರಾ? ಆದರೆ ಯಾರು ಇಷ್ಟವಾಗುತ್ತಾರೆ ಅವರ ಮಾತುಗಳು ನಿಶ್ಚಯದ ಶಾಯಿಯಿಂದ ಹೃದಯದಲ್ಲಿ ಸಮಾವೇಶವಾಗುತ್ತೆ. ಯಾರಾದರೂ ರಾವಣನ ಸಂಸ್ಕಾರಕ್ಕೆ ವಶರಾಗುತ್ತಾರೆ, ಆದರೂ ಹೇಳ್ತಾರೆ, ಬಾಬಾ ನಿಮ್ಮೊಂದಿಗೆ ನನ್ನದು ಬಹಳ ಬಹಳ ಪ್ರೀತಿ ಇದೆ ಅಂತ. ಬಾಬಾ ಹೇಳ್ತಾರೆ, ಎಷ್ಟು ಪ್ರೀತಿ ಇದೆ, ಆಕಾಶದಿಂದಲೂ ಹೆಚ್ಚು ಎಂದು ಹೇಳ್ತೀರಿ. ಎಷ್ಟು ಮುದ್ದಾದ ಮಕ್ಕಳು ಎಂದು ಬಾಬಾರವರು ಸಹ ಕೇಳಿ ಖುಷಿಯಾಗ್ತಾರೆ. ತಂದೆಯು ರಿಸಲ್ಟ್ನಲ್ಲಿ ನೋಡುತ್ತಾರೆ, ಮಕ್ಕಳಲ್ಲಿ ಒಂದು ವಿಶೇಷತೆ ಬಹಳ ಚೆನ್ನಾಗಿದೆ. ಅದು ಯಾವುದಾಗಿದೆ? ಪವಿತ್ರತೆಯಲ್ಲಿ ಇರುವುದು. ಇದಕ್ಕಾಗಿ ಎಷ್ಟೇ ಸಹನೆ ಮಾಡಬೇಕಾಗಲಿ, ಎಷ್ಟೇ ವಿರುದ್ಧ ಮಾಡುವವರು ಮುಂದೆ ಬರಲಿ, ಆದರೆ ಈ ಮಾತಿನಲ್ಲಿ 75% ಚೆನ್ನಾಗಿದ್ದೀರಿ. ಕೆಲವರು ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡುತ್ತಾರೆ, ಆದರೂ ಸಹ 75% ಈ ಮಾತಿನಲ್ಲಿ ಪಾಸ್ ಆಗಿ ತೋರಿಸಿದ್ದೀರಿ. ಈಗ ಅದರ ನಂತರ ಎರಡನೇ ಸಬ್ಜೆಕ್ಟ್ ಯಾವುದು ಬರುತ್ತದೆ? ಕ್ರೋಧ. ದೇಹ ಬಾನವಂತೂ ಪೂರ್ಣ ಇದ್ದೇ ಇದೆ, ಆದರೆ ನೋಡಲಾಗಿದೆ ಕ್ರೋಧ ಸಬ್ಜೆಕ್ಟ್ನಲ್ಲಿ ಬಹಳ ಕಡಿಮೆ ಪಾಸ್ ಆಗಿದ್ದೀರಿ. ಬಹುಶಃ ಕ್ರೋಧ ಯಾವ ವಿಕಾರವೂ ಅಲ್ಲ, ಇದು ಶಾಸ್ತ್ರವಾಗಿದೆ, ವಿಕಾರವಲ್ಲ. ಈ ರೀತಿ ತಿಳಿದುಕೊಳ್ಳುತ್ತೀರಾ? ಆದರೆ ಕ್ರೋಧ ಜ್ಞಾನಿತ್ವ ಆತ್ಮನಿಗೆ ಮಹಾಶತ್ರುವಾಗಿದೆ. ಏಕೆಂದರೆ ಕ್ರೋಧ ಅನೇಕ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುವುದರಿಂದ ಪ್ರಸಿದ್ಧವಾಗಿ ಬಿಡುತ್ತದೆ ಮತ್ತು ಕ್ರೋಧವನ್ನು ನೋಡಿ ತಂದೆ ಹೆಸರು ಬಹಳಷ್ಟು ಗ್ಲಾನಿ ಆಗುತ್ತದೆ. ಹೇಳುವವರು ಇದ್ದೇ ಹೇಳುತ್ತಾರೆ, ಜ್ಞಾನಿತ್ವ ಆತ್ಮ ಮಕ್ಕಳನ್ನು ನೋಡಿದ್ದೇವೆ. ಕ್ರೋಧದ ಅನೇಕ ರೂಪಗಳಿವೆ. ಒಂದಂತೂ ಮಹಾನ್ ರೂಪ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಕಾಣಿಸುತ್ತದೆ ಇವರು ಕ್ರೋಧವನ್ನು ಮಾಡುತ್ತಿದ್ದಾರೆ. ಕ್ರೋಧದ ಸೂಕ್ಷ್ಮ ಸ್ವರೂಪ ಒಳಗಡೆ ಈರ್ಷೆ, ದ್ವೇಷ, ತಿರಸ್ಕಾರವಾಗಿದೆ. ಈ ಸ್ವರೂಪದಲ್ಲಿ ಜೋರಾಗಿ
ಮಾತನಾಡುವುದು ಅಥವಾ ಹೊರಗಡೆಯಿಂದ ಯಾವುದೇ ರೂಪದಲ್ಲಿ ಕಾಣಿಸುವುದಿಲ್ಲ. ಆದರೆ ಹೇಗೆ ಹೊರಗಡೆ ಕ್ರೋಧ ಬರುತ್ತದೆ ಅಂದಾಗ ಕ್ರೋಧವು ಅಗ್ನಿ ರೂಪವಾಗಿದೆಯಲ್ಲವೇ? ಅವರು ಒಳಗಡೆ ಸ್ವಯಂ ಸುಡುತ್ತಿರುತ್ತಾರೆ ಮತ್ತು ಇನ್ನೊಬ್ಬರನ್ನು ಸಹ ಸುಡುತ್ತಿರುತ್ತಾರೆ. ಈ ಈರ್ಷ್ಯೆ, ದ್ವೇಷ, ತಿರಸ್ಕಾರ ಇವು ಯಾರಲ್ಲಿದೆ ಅವರು ಈ ಅಗ್ನಿಯಲ್ಲಿ ಒಳಗಡೆಯೇ ಸುಡುತ್ತಿರುತ್ತಾರೆ. ಹೊರಗಡೆಯಿಂದ ಕೆಂಪು ಹಳದಿಯಾಗುವುದಿಲ್ಲ. ಕೆಂಪು ಹಳದಿಯು ಸರಿ ಇದೆ, ಆದರೆ ಅವರು ಕಪ್ಪಾಗಿ ಬಿಡುತ್ತಾರೆ. ಮೂರನೆಯದು ಕ್ರೋಧದ ಚತುರತೆಯ ರೂಪವೂ ಆಗಿದೆ. ಹೇಳುವುದರಲ್ಲಿ, ತಿಳಿದುಕೊಳ್ಳುವುದರಲ್ಲಿ ಈ ರೀತಿ ತಿಳಿಯುತ್ತಾರೆ ಅಥವಾ ಹೇಳುತ್ತಾರೆ. ಕೆಲವೊಮ್ಮೆ ಗಂಭೀರವಾಗಬೇಕಾಗುತ್ತದೆ. ಕಲ್ಯಾಣಕ್ಕೋಸ್ಕರ ಕೆಲವೊಮ್ಮೆ ಕಾನೂನನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ಕಲ್ಯಾಣವಾಗಿದೆಯೇ ಅಥವಾ ಇಲ್ಲವೇ ತಮ್ಮೊಂದಿಗೆ ಕೇಳಿಕೊಳ್ಳಿರಿ. ಬಾಪ್ದಾದ ಯಾರಿಗೂ ಎಂದೂ ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವ ಅನುಮತಿಯನ್ನು ಕೊಟ್ಟಿಲ್ಲ. ಅಣ್ಣ, ಬಾಬಾ ಕೇಳ್ತಿದ್ದಾರೆ, ಈಗಿನಿಂದಲೇ ಹೇಳಿ. ಶಾಂತ ಸ್ವರೂಪದಲ್ಲಿರುವುದು, ಸಹನಶೀಲರಾಗಿರುವುದು ಇದಂತೂ ನನ್ನ ಸಂಸ್ಕಾರವಾಗಿ ಬಿಟ್ಟಿದೆ. ನಂತರ ಬಾಪ್ದಾದಾರವರ ಯಾವಾಗ ಮಿಲನ ಮಾಡಲು ಬರುತ್ತಾರೆ, ಬಾಪ್ದಾದಾರವರ ಮುಂದೆ ಈ 5-6 ತಿಂಗಳುಗಳಲ್ಲಿ ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಂಡು ತೋರಿಸಿ. ಇದಕ್ಕಾಗಿ ಇಂದು ರಿಸಲ್ಟ್ ತಿಳಿಸುತ್ತಿದ್ದಾರೆ. ಕ್ರೋಧದ ರಿಪೋರ್ಟ್ ಅಂತೂ ಬಹಳಷ್ಟು ಬರುತ್ತೆ. ದೊಡ್ಡದು, ಚಿಕ್ಕದು, ಭಿನ್ನ ಭಿನ್ನ ರೂಪದಿಂದ ಕ್ರೋಧವನ್ನು ಮಾಡ್ತಾರೆ. ಈಗ ಬಾಪ್ದಾದವರು ಹೆಚ್ಚು ಹೇಳೋದಿಲ್ಲ, ಆದರೆ ಕತೆಗಳಂತೂ ಬಹಳ ಮಜವಾಗಿದೆ. ಇದಕ್ಕಾಗಿ ಇಂದಿನಿಂದ ಈ ಕ್ರೋಧಕ್ಕೆ ಏನು ಮಾಡುತ್ತೀರಿ? ವಿದಾಯಿ ಕೊಡುತ್ತೀರಾ? ಎಲ್ಲರೂ ಚಪ್ಪಾಳೆಯನ್ನು ಹಾಕಿದ್ರಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ ನೋಡಿ, ಚಪ್ಪಾಳೆ ಹಾಕುವುದು ಸಹಜವಾಗಿದೆ, ಆದರೆ ಕ್ರೋಧದ ಚಪ್ಪಾಳೆಯನ್ನು ಹಾಕಬೇಡಿ. ಬಾಪ್ ದಾದಾರವರು ಈಗ ಇದನ್ನು ಪದೇ ಪದೇ ಕೇಳಲು ಬಯಸೋದಿಲ್ಲ, ಆದರೂ ಸಹ ದಯೆ ಬರುತ್ತೆ ಎಂದಾಗ ಕೇಳ್ತಾರೆ. ಇಂದಿನಿಂದ ಈ ರೀತಿ ಹೇಳಬೇಡಿ, ಬಾಬಾ ಮಾತಂತೂ ಕೊಟ್ಟಿದ್ದೆವು, ಆದರೆ ಪುನಃ ಪುನಃ ಬಂದು ಬಿಟ್ಟಿತು, ಏನು ಮಾಡೋದು? ಬಯಸೋದಿಲ್ಲ, ಬಂದು ಬಿಟ್ಟಿತು. ನೀವೇ ಮಾಯೆಗೆ ತಿಳಿಸಿ, ಕ್ರೋಧಕ್ಕೆ ತಿಳಿಸಿರಿ. ಈ ಪುರುಷಾರ್ಥವನ್ನು ತಂದೆ ಮಾಡಿದರೆ ಮಕ್ಕಳು ಏನು ಪ್ರಾರಂಭವನ್ನು ತೆಗೆದುಕೊಳ್ತಾರೆ? ಈ ಪರಿಶ್ರಮವು ತಂದೆ ಮಾಡಬೇಕೇ? ಇಂತಹ ಮಾತನ್ನು ತಂದೆಗೆ ಕೊಡಬೇಡಿ. 5 ತಿಂಗಳ ನಂತರ ಪರಿಣಾಮವನ್ನು ನೋಡುವರು. ಭಲೆ ನೀವು ಹೇಳ್ತೀರೋ ಅಥವಾ ಹೇಳದೇ ಇರುತ್ತೀರೋ, ತಂದೆಯ ಹತ್ತಿರ ಅಂತೂ ಬಂದು ಬಿಡುತ್ತೆ, ತಲುಪಿಬಿಡುತ್ತೆ. ಏನು ಮಾಡುವುದು? ಆಗಿ ಹೋಯಿತು, ಪರಿಸ್ಥಿತಿ ಈ ರೀತಿ ಬರುತ್ತದೆ. ಈ ರೀತಿ ಹೇಳಬಾರ್ದು ಅಂತ ಬಾಬಾ ಹೇಳ್ತಿದ್ದಾರಣ್ಣ. ಇಂದಿನಿಂದ ಪ್ರತಿಯೊಬ್ಬರೂ ತಮ್ಮಲ್ಲಿ ನೋಡಿಕೊಳ್ಳಿರಿ, ಬೇರೆಯವರನ್ನು ನೋಡಬಾರದು. ಬೇರೆಯವರ ಈ ಮಾತುಗಳು ನೋಡಲು ಮನಸ್ಸಿನ ಕಣ್ಣುಗಳು ಮುಚ್ಚಿಕೊಳ್ಳಿರಿ. ಈ ಕಣ್ಣುಗಳಂತೂ ಮುಚ್ಚಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಲ್ಲವೇ? ಆದರೆ ಮನಸ್ಸಿನ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಇನ್ನೊಬ್ಬರು ಮಾಡುತ್ತಾರೆ ಅಥವಾ ಮೂರನೆಯವರು ಮಾಡುತ್ತಾರೆ, ನಾನು ನೋಡಬಾರದು. ತಂದೆಯೂ ಸಹ ಇಷ್ಟು ಜೋರಾಗಿ ಒತ್ತಡ ಕೊಟ್ಟು ಹೇಳುತ್ತಿದ್ದಾರೆ. ಒಂದು ವೇಳೆ ಯಾರೇ ವಿರಳ ಮಹಾರಥಿಯೂ ಸಹ ಈ ರೀತಿ ಯಾವುದೇ ಬಲಹೀನತೆಯನ್ನು ಮಾಡಿದರೆ ಅದನ್ನು ನೋಡುವುದಕ್ಕೋಸ್ಕರ ಅಥವಾ ಕೇಳುವುದಕ್ಕೆ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿರಿ. ನಗುವಿನ ಮಾತುಗಳನ್ನು ತಿಳಿಸಿರಿ. ಬಾಪ್ ದಾದಾರವರು ಇಂದು ಸ್ವಲ್ಪ ಸ್ವಲ್ಪವಾಗಿ ತಿಳಿಸುತ್ತಿದ್ದಾರೆ. ಬೇಜಾರಂತೂ ಆಗುವುದಿಲ್ಲವೇ? ಒಳ್ಳೆಯದು. ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ. ಬಾಪ್ ದಾದಾರವರು ನೋಡಿದರೂ ಅಧಿಕ ಮಕ್ಕಳು ಸಮಯ ಪ್ರತಿ ಸಮಯ ಸದಾ ಅಲ್ಲ, ಕೆಲವೊಮ್ಮೆ ಮಹಾರಥಿಗಳ ವಿಶೇಷತೆಗಳನ್ನು ಕಡಿಮೆ ನೋಡಿ ಮತ್ತು ಬಲಹೀನತೆಗಳನ್ನು ಬಹಳ ಆಳವಾಗಿ ನೋಡುತ್ತಾರೆ ಮತ್ತು ಫಾಲೋ ಮಾಡುತ್ತಾರೆ. ಒಬ್ಬರು ಇನ್ನೊಬ್ಬರೊಂದಿಗೆ ವರ್ಣನೆಯನ್ನು ಮಾಡುತ್ತಾರೆ. ಏನಿದೆ, ಎಲ್ಲರನ್ನೂ ನೋಡಿದ್ದೇವೆ. ಮಹಾರಥಿಗಳು ಸಹ ಮಾಡುತ್ತಾರೆ. ನಾವು ಹಿಂದೆ ಇದ್ದೇವೆ. ಈಗ ಮಹಾರಥಿಗಳು ಯಾವಾಗ ಬದಲಾಗುತ್ತಾರೆ, ಆಗ ನಾವು ಬದಲಾಗುವೆವೋ. ಆದರೆ ಮಹಾರಥಿಗಳ ತಪಸ್ಸು, ಮಹಾರಥಿಗಳ ಬಹುಕಾಲದ ಪುರುಷಾರ್ಥ ಅವರನ್ನು ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ವಿತ್ ಆನರ್ ಮಾಡಿಬಿಡುತ್ತದೆ. ನೀವು ಮಹಾರಥಿ ಬದಲಾದರೆ ನಾವು ಬದಲಾಗುವೆವು ಎಂದು ಕಾಯುತ್ತಿರುತ್ತೀರಿ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಪಕ್ಕಾ ಲಕ್ಷ್ಮೀ ನಾರಾಯಣರಾಗ್ತೀರಾ ಅಂತ ಕೇಳ್ತಿದ್ದಾರೆ. ಎಲ್ಲರೂ ಹೌದು ಅಂತ ಹೇಳ್ತಿದ್ದಾರೆ. 100% ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂದು ಹೇಳ್ತೀರಿ, ಆದರೆ ಚಿತ್ರವನ್ನು ಏನೆಂದು ತೋರಿಸ್ತೀರಿ? ತ್ರೇತಾಯುಗದ ರಾಮನ ಸಮಾನ ಯುದ್ಧ ಮಾಡುತ್ತಿರುತ್ತೀರಿ.
ಬಿಲ್ಲು ಬಾಣ ಕೈಯಲ್ಲಿ ಸದಾ ಇರುತ್ತೆ, ಲಕ್ಷ್ಮೀ ನಾರಾಯಣರಾಗ್ತೇವೆ ಎಂದು ಹೇಳ್ತೀರಿ. ಆದರೆ ಪ್ರಾಕ್ಟಿಕಲ್ನಲ್ಲಿ ತ್ರೇತಾಯುಗದ ರಾಮನ ಸಮಾನ ಯುದ್ಧ ಮಾಡ್ತಾ ಇರ್ತೀರಿ. ಸದಾ ಅರ್ಧ ಸಮಯ ಯುದ್ಧದಲ್ಲಿ, ಅರ್ಧ ಸಮಯ ಯೋಗದಲ್ಲಿ. ಎಲ್ಲರೂ ಅಲ್ಲ, ಆದರೆ ಅನೇಕರಿದ್ದಾರೆ. ಬಾಪ್ ದಾದಾರವರಿಗೆ ಈ ಚಿತ್ರವನ್ನು ನೋಡಿ ಅದ್ಭುತ ಚಿತ್ರ ಎನಿಸುತ್ತೆ. ಏನು ಹೇಳ್ತೀರೋ, ಏನು ಒಳ್ಳೆಯದನ್ನು ಯೋಚಿಸುತ್ತೀರೋ ಅದನ್ನು ಮಾಡಲೇಬೇಕು. ಅದರ ಸಹಜ ವಿಧಿಯನ್ನು ತಿಳಿಸಿದರು. ವಾಸ್ತವ ನಿಜ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ಳಿ. ಸಂಸ್ಕಾರದಿಂದ ಸ್ವತಃವಾಗಿ ಕರ್ಮ ಆಗಿಬಿಡುತ್ತೆ. ಪರಿಶ್ರಮ ಕಡಿಮೆ, ಸಫಲತೆ ಹೆಚ್ಚಾಗುತ್ತೆ. ಪರಿಶ್ರಮದಿಂದ ಮುಕ್ತರಾಗಿ ಬಿಡ್ತೀರಿ. ಹೇಗೆ ಅರ್ಧ ಕಲ್ಪ ಯಾವಾಗ ವಿಶ್ವದ ಮಾಲೀಕರಾಗ್ತೀರಿ, ಆಗ ಅನೇಕ ಪ್ರಕಾರದ ಪರಿಶ್ರಮದಿಂದ ಸ್ವತಃವಾಗಿ ಮುಕ್ತರಾಗ್ತೀರಿ. ಈ ರೀತಿ ಈ ಸಮಯ ನಿಜ ಸಂಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಸಹಜವಾಗಿ ಪರಿಶ್ರಮದಿಂದ ಮುಕ್ತರಾಗಿ ಬಿಡ್ತೀರಿ. ಸಮಯ ಪ್ರತಿ ಸಮಯ ಬಾಣವನ್ನು ಎತ್ತುವುದು, ಯುದ್ಧ ಮಾಡುವಂತಹ ಅವಶ್ಯಕತೆ ಬೀಳೋದಿಲ್ಲ. ನಿರಂತರ ಯೋಗಿ, ಸಹಜ ಯೋಗಿ, ಕರ್ಮಯೋಗಿ, ರಾಜಯೋಗಿ ಸ್ವತಃವಾಗಿಯೇ ಆಗ್ಬಿಡ್ತೀರಿ. ಇನ್ನೊಂದು ಮಾತು ತಿಳಿಸುವುದೇ ಕೇಳಲು ತಯಾರಾಗಿದ್ದೀರಾ? ಬಾಲಕರು ಮಾಲೀಕರಾಗಿರುತ್ತಾರಲ್ಲವೇ ಅಂದಾಗ ಮಾಲೀಕರಿಂದ ಆದೇಶವನ್ನು ಪಡೆದು ಹೇಳಲಾಗುತ್ತದೆ, ಬೇಹದ್ದಿನ ಹಾಲಾಗಿದೆ ಅಲ್ಲವೇ, ನೋಡಿರಿ ಹೇಗೆ ರುಂಡ ಮಾಲೆಯನ್ನು ತೋರಿಸುತ್ತಾರಲ್ಲವೇ, ಹಾಗೆಯೇ ಇಲ್ಲಿ ಬಂದು ನೋಡಿದರೆ ರುಂಡ ಮಾಲೆ ಎನಿಸುತ್ತದೆ. ಕೇವಲ ನಿಮಗೆ ಮುಖ ಕಾಣಿಸುವುದು. ಬೇಹದ್ದಿನ ಹಾಲ್ನಲ್ಲಿ ಬಾಪ್ ದಾದಾರವರು ಸಹ ಇಂದು ತೆರೆದ ಹೃದಯದಿಂದ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಿದ್ದಾರೆ. ನಿನ್ನೆಯ ದಿನ ಯಾವುದಾಗಿತ್ತೋ ಬುಧವಾರ ಮಾತಾಗಿದೆ. ಇವತ್ತಂತೂ ಎಲ್ಲರೂ ರಾತ್ರಿಯ ಆಟವನ್ನು ನೋಡಿ ಸ್ವಲ್ಪ ಸುಸ್ತಾಗಿದ್ದೀರಿ, ಸ್ವಲ್ಪ ಚಿಂತಿತರೂ ಆಗಿದ್ದೀರಲ್ಲವೇ. ರಾತ್ರಿ ಬಿರುಗಾಳಿಯ ಜೊತೆಯಲ್ಲಿ ಮಳೆಯೂ ಸುರಿಯಿತು. ಆದರೆ ಅಂತಿಮ ಸಮಯದಲ್ಲಿ ಏನೆಲ್ಲ ಬಹಳಷ್ಟು ಆಗುವುದಿದೆ. ಒಂದು ವೇಳೆ ಸ್ವಲ್ಪ ಸಹ ಪೂರ್ವಾಭ್ಯಾಸ ಮಾಡಿದರೆ ಚೆನ್ನಾಗಿದೆ. ಸ್ವಲ್ಪ ಪೂರ್ವಾಭ್ಯಾಸ ಆಗಬೇಕು. ಎಲ್ಲವನ್ನು ಪ್ಯಾಕ್ ಮಾಡಿ ಮತ್ತು ಓಡುವುದು, ಇದಂತೂ ವ್ಯಾಯಾಮ ಮಾಡಿಸಿತು. ವೃದ್ಧರಾದ ಮಾತೆಯರು ಓಡುವುದಿಲ್ಲ, ಆದರೆ ರಾತ್ರಿಯಲ್ಲಿ ಹಾಸಿಗೆಯನ್ನು ತೆಗೆದುಕೊಂಡು ಓಡಿದರು. ಅದಕ್ಕಾಗಿ ಇದು ಸಹ ಒಂದು ಆಟವಾಗಿದೆ, ವ್ಯಾಯಾಮ ಆಗಿದೆ. ಕಾಲುಗಳು ನಡೆದವಲ್ಲವೇ. ಇವು ಚಿಕ್ಕ ಪುಟ್ಟ ಪೂರ್ವಾಭ್ಯಾಸ. ಅಂತಿಮದ ಮುಂದೆ ಏನೂ ಇಲ್ಲ. ಇದು ಸಹ ಅಭ್ಯಾಸವಾಗಬೇಕು. ಬಾಪ್ ದಾದಾರವರು ಹೇಳಿದರು, ಎವರ್ ರೆಡಿಯಾಗಿರಿ. ಇದರಲ್ಲಿಯೂ ಎವರ್ ರೆಡಿ. ಮಳೆ ಬಂತೆಂದರೆ ಸೆಕೆಂಡಿನಲ್ಲಿ ಹೋಗಬೇಕಾಗುತ್ತದೆ. ಯಾರಿಗಾದರೂ ತೊಂದರೆ ಆಯಿತೆ, ಸೆಕೆಂಡ್ನಲ್ಲಿ ಸೆಟ್ ಆಗಿಬಿಟ್ಟಿರಿ. ಬಾಪ್ ದಾದಾರವರು ತಿಳಿಯುತ್ತಾರೆ, ಎಲ್ಲಿಯವರೆಗೂ ಪರಿಪಕ್ವ ಆಗುವುದಿಲ್ಲ ಅಲ್ಲಿಯವರೆಗೂ ಮಕ್ಕಳು ಕಡಿಮೆ ಬರಲಿ. ಆದರೆ ಎಷ್ಟು ಕಡಿಮೆ ಹೇಳುತ್ತೇವೆ ಅಷ್ಟು ಇನ್ನೂ ಚೆನ್ನಾಗಿ ಬರುತ್ತಾರೆ. ಕೆಂಪು ಬಾವುಟವನ್ನು ತೋರಿಸುತ್ತಾರೆ, ಬರಬೇಡಿ, ಆದರೂ ಸಹ ಬಂದು ಬಿಡುತ್ತಾರೆ. ಅಂದಾಗ ಆಟವನ್ನು ನೋಡಿದ್ದೀರಾ ಅಂತ ಹೇಳ್ತಿದ್ದಾರೆ ತಮ್ಮ ಬಾಬೋರು. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಇವತ್ತು ವರದಾನ ಕೊಡ್ತಿದ್ದಾರೆ. ಎಲ್ಲರಿಗೆ ಅಮರ ಜ್ಞಾನವನ್ನು ಕೊಟ್ಟು ಅಕಾಲ ಮೃತ್ಯುವಿನ ಭಯವನ್ನು ಹೋಗಲಾಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿ ಭವ. ಈ ಪ್ರಪಂಚದಲ್ಲಿ ಇತ್ತೀಚೆಗೆ ಅಕಾಲ ಮೃತ್ಯುವಿನದ್ದೇ ಭಯವಿದೆ. ಭಯದಿಂದ ತಿನ್ನುತ್ತಿದ್ದಾರೆ, ನಡೆಯುತ್ತಿದ್ದಾರೆ, ಮಲಗುತ್ತಲೂ ಇದ್ದಾರೆ. ಇಂತಹ ಆತ್ಮಗಳಿಗೆ ಖುಷಿಯ ಮಾತನ್ನು ಹೇಳಿ ಭಯವನ್ನು ಹೋಗಲಾಡಿಸಿ. ನಾವು ನಿಮಗೆ 21 ಜನ್ಮಗಳಿಗೆ ಅಕಾಲ ಮೃತ್ಯುವಿನಿಂದ ರಕ್ಷಿಸುತ್ತೇವೆ ಎನ್ನುವ ಖುಷಿಯ ಸಮಾಚಾರವನ್ನು ತಿಳಿಸಿ. ಎಲ್ಲ ಆತ್ಮಗಳಿಗೆ ಅಮರ ಜ್ಞಾನವನ್ನು ಕೊಟ್ಟು ಅಮರರನ್ನಾಗಿ ಮಾಡಿ, ಯಾವುದರಿಂದ ಅವರು ಜನ್ಮ ಜನ್ಮಾಂತರಕ್ಕಾಗಿ ಅಕಾಲ ಮೃತ್ಯುವಿನಿಂದ ಸುರಕ್ಷಿತವಾಗಿರಲಿ. ಈ ರೀತಿ ತಮ್ಮ ಶಾಂತಿ ಮತ್ತು ಸುಖದ ವೈಬ್ರೇಷನ್ನಿಂದ ಜನರಿಗೆ ಸುಖ ನೆಮ್ಮದಿಯ ಅನುಭೂತಿ ಮಾಡಿಸುವಂತಹ ಶಕ್ತಿಶಾಲಿ ಸೇವಾಧಾರಿಗಳಾಗಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇಡೋದ್ರಿಂದ ಸರ್ವರಿಂದ ಆಶೀರ್ವಾದ ಸಿಗುವುದು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.